ಓಕೆ, ನಾನು ಮಾತಾಡ್ತಿಲ್ಲ, ನಾನು ದೂರ ಆಗಿದ್ನಿ ಅನ್ನ ಚಿಂತೆನೇ ಇಲ್ಲ ಇವಳಿಗೆ. ಆರಾಮಾಗಿ ಗಂಡನ ಜೊತೆ ಓಡಾಡ್ಕೊಂಡಿರೋದು ನೋಡು. ಯಾವುದೋ ಮಗ ಬೇರೆ ಹಿಡ್ಕೊಂಬಿಟ್ಟು ಬಂದ್ಬಿಟ್ಟವಳೆ. ಯಾವ ಮಗ ಇದು, ಏನು ವಿಷಯ? ಈ ಪದ್ದುಗೆ ನಾನು ಬೇಕಿಲ್ಲ ಬಿಡು. ಅಟ್ಲೀಸ್ಟ್ ಬಂದ್ಬಿಟ್ಟು ದಯ ಎಲ್ಲಿದೆಯಾ ಅಂತ ನಾ ಕರೀತಾಳೆ ಅಂತ ಅನ್ಕೊಂಡಿದ್ದೆ. ಈ ಪದ್ದು ಬರಲೇ ಇಲ್ವಲ್ಲ. ಈ ಪದ್ದು ಮಗ ಉಟ್ಬಿಡ್ತಾ ಇಷ್ಟು ಬೇಗ? ಒಂದು ವಾರನೂ ಆಗಿಲ್ಲ ಮುನಿಸ್ಕೊಂಡು, ಆಗಲೇ ಮಗ ಬೇರೆ ಐತೆ ರೀ. ಮಗ ನೋಡ್ರಿ ಎಷ್ಟು ಮುದ್ದಾಗೈತೆ. ನನಗಂತೂ ಕೊಡಕ್ಕೆ ಮನಸ್ಸೇ ಬರೋಕ್ಕಿಲ್ಲ ರೀ. ಎಂಥ ಮುದ್ದಾಗಿ ಯಾವಾಗೂ ನಗ್ತಿರ್ತದ್ರಿ. ಅವಳದೇನಿಯ ಕಮ್ಮಿ, ಅದೇನೋ ನಾನು ಎತ್ಕೊಂಡಾಗ ನೋಡಿ ಯಾವಾಗ ಮುದ್ದಾಗೆ ಎಷ್ಟು ಚೆನ್ನಾಗಿ ನಗ್ತಾ ಇರ್ತದೆ. ಯಾರೆತ್ ಮಗಳೋ ಏನೋ. ಪಾಪ ಫುಲ್ಲೂ ಖುಷಿಯಾಗಿರ್ತದೆ. ನಮಗೂ ಇಂಥದ್ದೊಂದು ಮಗ ಆಗ್ಬಿಟ್ಟಿದ್ರೆ ನಾವು ಎಷ್ಟು ಸಂದಕ್ಕಿರ್ಬೋದಿತ್ತು ರೀ, ಎಷ್ಟು ಸಂದಾಗಿರ್ಬೋದಿತ್ತು ನೋಡಿ. ಎಂಥ ಸಂದಕೋಳೆ. ಏನಮ್ಮ ಪುಟಿ, ಏನಮ್ಮ ನಿನ್ನ ಹೆಸರು? ಏನಿಕ್ಕನಮ್ಮ ನಿಂಗೆ ಹೆಸರು? ಯಾವಾಗ ನಗುನಗ್ತಾ ಖುಷಿಯಾಗಿರ್ತೀಯಲ್ಲವ ತಾಯಿ, ಇರ್ತೀಯಲ್ಲ. ಏನು ವಿಶೇಷ ರೀ? ನೋಡ್ರಿ, ಮಗನ ಪೊಲೀಸ್ ಸ್ಟೇಷನಾಗ ಕೂಡಕ್ಕೆ ಮನಸ್ಸೇ ಬರೋಕ್ಕಿಲ್ಲ ರೀ. ನನಗಂತೂ ಮನಸ್ಸೇ ಬರೋಕ್ಕಿಲ್ಲ. ಹಂಗಂತ ಬ್ಯಾರನ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಮನೆಗೆ ಕಳಕೈತದೇನಿ. ಯಾರು ಬಿಟ್ಟೋಗೋರೋ ಏನು ಕತ್ತಿಯೋ? ಯಾಕೆ ಬೇಕು ನಡಿಕೆನ ಕೇಸ್ ಕಿಸ್ಸಾದ್ರೆ ನೋಡಿ ಸುಮ್ಕೇನ್ಯ ಪೊಲೀಸ್ ಸ್ಟೇಷನಾಗ ಬಿಟ್ಬಿಟ್ಟು ನೆಟ್ಟಿಗೆ ಬಂದ್ಬಿಡನಿ. ಹಂಗಾರೆ ಈ ಮಗ ಪದ್ದುದಲ್ಲ. ಪದ್ದು ನಿನ್ನ ಕಡೆ ನಾಲ್ಕು ಗಮನ ಕೊಡ್ದಿದ್ದಕ್ಕೆ ಏನು ಆಗೋಗ್ಬಿಟ್ಟೈತಲ್ಲ. ಈ ಮಗ ಯಾರ್ದು ಏನು ಎತ್ತ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಆಮೇಕಿಂದ ಬತ್ತೀನಿರು ರೀ. ನನಗನ್ನಿಸ್ತದೆ ನಾವೇ ಸಾಕೋಬಿಡೋಣ ಅಂತ ಹೇಳ್ಬಿಟ್ಟು ಮಗನ. ಎಂಥ ಸಂದಾಗ ನಗ್ನಗ್ತಾ ಖುಷಿಯಾಗಿರ್ತದೆ ನೋಡಿ. ಎಂಥ ಸಂದಾಗಿರ್ತದೆ. ನಾವೇ ತಕ್ಕ ಸಾಕೋಬಿಟ್ರೆ ಏನು ಸೌದೋಗ ಅಂತದ್ದು ಏನ್ರಿ ಐತೆ? ನಾವೇ ಸಾಕೋಬಿಡನ್ರಿ ಮಗನ ಪ್ಲೀಸ್ ರೀ. ಏಳನೆಲ್ಲ ಒಂದ್ಕಿತ ಬ್ಯಾಡ, ಪೊಲೀಸ್ ಕೇಸ್ ಆಗೋಗ್ಬಿಡ್ತದೆ. ಯಾಕೆ ಬೇಕು? ಆಮೇಲೆ ಯಾರ ಮಗನ ಏನೋ ಮಗುನ ಕಳ್ತನ ಮಾಡ್ಕೊಂಬಂದ್ಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಏನಾರ ಕಂಪ್ಲೇಂಟ್ ಹಾಕ್ಬಿಟ್ರೆ ಯಾಕೆ ಬೇಕು? ಪೊಲೀಸ್ ಸ್ಟೇಷನಾಗ ಫಸ್ಟ್ ಬಿಟ್ಟು ಬರೋಣ. ಆಮೇಲಿಂದ ಬೇಕಾದ್ರೆ ವಿಚಾರ ಮಾಡ್ಬಿಟ್ಟು ನೋಡಿ ಏನೋ ಒಂದು ಇದು ಮಾಡ್ತಾರೆ ಪೊಲೀಸರು. ನೇನು ಅನೌನ್ಸ್ ಮಾಡೋದು, ಎಲ್ಲ ಪೊಲೀಸ್ ಸ್ಟೇಷನ್ಗೂ ಮಗು ಫೋಟೋನ ಕಳಿಸೋದು, ಏನೋ ಒಂದು ಮಾಡ್ತಾರೆ ನೋಡಿ. ಈಗ ಮೊದಲು ಪೊಲೀಸ್ ಸ್ಟೇಷನ್ ಕಡೆಗೆ ನೋಡಿ. ಅಯ್ಯೋ ಪುಟ್ಟಿ, ಅದು ಯಾರ ಮಗಳು ಕಣವ ನೀನಂತನೂ ಎಷ್ಟು ಚೆನ್ನಾಗಿದೆಯಾ. ಸರಿ, ಬೇಜಾರು ಮಾಡ್ಕೋಬೇಡ. ನಮ್ಮ ಮ್ಯಾಲೆ ಕೇಸ್ ಆಯ್ತದೆ ಅಂತ ಬಿಟ್ಬಿಟ್ಟು ಬರ್ತಾ ಇದೀವಿ ಅಷ್ಟೇ. ನೀ ಹಣೆ ಬರೋದಾಗಿ ಇರಬೇಕು, ನೀ ನಮ್ಮ ಜೊತೆ ಅಂತ ಬರ್ದಿರೆ ಇರ್ತಿದ್ದೇನೋ. ಆದರೆ ಯಾಕೆ ಸುಮ್ಕೇನಿಯ ಬಿಟ್ಬಿಟ್ಟು ಬರೋಣ. ಸಾರ್ ಸಾರ್ ಸರ್ ಸರ್ ಯಾರಪ್ಪ ಇದು? ಹಾ ಹೇಳಿ, ಏನು ತೊಂದರೆ? ಏನಾಗಬೇಕಿತ್ತು? ಸಾ, ಈ ಮಗನ ಪೊಲೀಸ್ ಸ್ಟೇಷನ್ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸಾ. ಇದು ಪೊಲೀಸ್ ಸ್ಟೇಷನ್ ಕಣಮ್ಮ, ಇದು ಪೊಲೀಸ್ ಸ್ಟೇಷನ್, ಶಿಶ್ವರ ಅಲ್ಲ ಇದು. ನಮಗೂ ಗೊತ್ತು ಸಾ, ಶಿಶ್ವರ ಅಲ್ಲ ಅಂತ ಹೇಳ್ಬಿಟ್ಟು ಸಾ. ಯಾರನ್ನೂ ನಮ್ಮ ಅಂತಾಗ ತಂದ್ಬಿಟ್ಟು ಈ ಮಗನ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರಿ ಸಾ. ಯಾರು ಏನು ಎತ್ತ ಅಂತ ನಮ್ಗಂತೂ ಏನು ಗೊತ್ತಿಲ್ಲ ಸಾ. ಅದು ಯಾರು ಬಂದ್ಬಿಟ್ರೋ ಕೊಟ್ರೋ ಏನೋ ಗೊತ್ತಿಲ್ಲ. ಅಂತೂ ಮಗನ್ ತಂದ್ಬಿಟ್ಟು ನಮ್ಮ ಮನೆ ಮುಂದೆ ಬಿಟ್ಬಿಟ್ಟು ಏನು ಹೇಳ್ದೆ ಕೇಳ್ದೆ ಮಾಡ್ದೆ ಸೀದಾ ಹೊಂಟೋಗ್ಬಿಟ್ಟವ್ರಿ ಸಾ. ಯಾರು ಏನು ಅಂತ ಗೊತ್ತಿಲ್ಲ. ನಾವು 2 ದಿನದಿಂದ ಯಾರನ್ನ ನಮ್ಮ ಮನೆಗೆ ಬರ್ತಾರೇನೋ ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಕಾದು ಸಾಕಾಯ್ತು ಸಾ. ಮತ್ತು ಯಾರು ನಮ್ಮ ಅಂತಾಗ ಬರಲಿಲ್ಲ. ಮಗ ನಮ್ಮದು ಅಂತ ಏನೂ ಕೇಳಲಿಲ್ಲ ಸಾ. ಅದಕ್ಕೆ ಇನ್ನೇನು ಮಾಡೋಣ ಸಾ, ಇನ್ನೇನು ಮಾಡೋಕ್ಕಾಯ್ತದೆ. ಅದಕ್ಕೆ ನೀತಾಗಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಏನೇ ಮಗನ ಕೊಟ್ಬಿಟ್ಟು ಹೊಂಟೋಗ್ಬಿಡೋಣ. ಯಾರನ್ನ ಹುಡಿಕೊಂಡು ಬಂದರೆ ನೀವೇನೇನಿಯಾ ನೋಡ್ಕೊತೀರಾ ಅಂತ ಹೇಳ್ಬಿಟ್ಟು ಮಗನ ತಂದಿದ್ದೀರಿ ಸಾ. ತಗೊಳ್ಳಿ ಸಾ ಮಗನ, ನಮ್ದಲ್ಲ ಸಾ. ನಾವು ಕಂಪ್ಲೇಂಟ್ನ ಕೊಟ್ಬಿಟ್ಟು ನಮ್ದಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಹೋಯ್ತೀನಿ ಸಾ. ಅದಕ್ಕೆ ನೀ ಕೊಟ್ಬಿಟ್ಟು ಹೋಗೋಣ ಅಂತಲೇ ನಾವು ಬಂದ್ವಿ ಸಾ. ನಮ್ಗೆ ಯಾವ್ದು ಮಗ ಅಂತ ಗೊತ್ತಿಲ್ಲ ಸಾ. ಓ, ಇದು ಎಂಥ ಜನರಿ, ಮಕ್ಕಳಾಗಿಲ್ಲ ಅಂತ ಎಷ್ಟೊಂದು ಜನ ಸಾಯ್ತಾವ್ರೆ. ಅಂತದ್ರಾಗ ಮಗುನ್ ತಂದ್ಬಿಟ್ಟು ಯಾರ್ದೋ ಮಂತಾಗ ಬಿಸಾಕೋತಾರೆ ಅಂದರೆ ಇನ್ನು ಎಂಥ ಜನ ಇರಬೇಡ. ಅದ್ರಾಗ ನಾವು ಒಬ್ಬರು ಸಾ. ಮಕ್ಕಳಾಗಿಲ್ಲ ಅಂತ ಆಲಿತಿರೋದ್ರಾಗ ನಾವು ಒಬ್ಬರು ಸಾ. ಹೌದಾ? ಮತ್ತೆ ಈ ಮಗುನ ನೀವೇ ಸಾಕಬೋದಲ್ವೇನ್ರಮ್ಮ? ಆರಾಮ ಮಗುನ್ ಸಾಕೊಂಡು ಹೆಂಗೋ ಮಕ್ಕಳಿಲ್ಲ ಅಂತ ಹೇಳ್ತೀರಾ, ಅದಕ್ಕೂ ಒಂದು ಜೀವನ ಆಯ್ತದೆ, ನಿಮಗೂ ಒಂದು ಜೀವನ ಆಯ್ತದೆ. ಹೆಂಗೋ ಅಂತ ಮಗುನ್ ಸಾಕೊಂಡು ನೀವು ಚೆನ್ನಾಗಿರ್ಬೋದಿತ್ತಲ್ಲ. ನನಗೇನ ಸಾಕೊಳ್ಳೋಕೆ ಇಷ್ಟ ಸಾ. ಅದೇ ಸುಮ್ಕೇನಿ ಯಾರ ಮಗನೋ ಏನೋ, ಅದಕ್ಕೆ ಸುಮ್ಮನೆ ಯಾಕೆ ಕೊಟ್ಬಿಟ್ಟು ಹೋಗನಿ, ಆಮೇಕಿಂದ ನೋಡ್ಕೊಳ್ಳನಿ ಅಂತ ಹೇಳ್ಬಿಟ್ಟು ನಾವೇನೇ ಸುಮ್ಕಾದ್ವಿ ಸಾ. ಯಾರ ಮಗನೋ ಏನೋ ಅಂತ. ಹಾಂ ಸರಿ, ಬಲವಂತವಾಗಿ ಯಾರ ಮಕ್ಕಳನ್ನು ಏನು ಮಾಡಿ ಎಲ್ಲ ಇರಿಸ್ಕೊಳಕ್ಕಾಗಿಲ್ಲ ಅಲ್ವಾ? ಸರಿ ಬಿಡಿ, ಪರವಾಗಿಲ್ಲ. ನೋಡಿ ಏನೇನಾಯಿತು ಏನು ಬಿಡ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟಲ್ಲಿ ಬರ್ಕೊಟ್ಬಿಟ್ಟು ಹೋಗಿ, ಸರಿನಾ? ಏನು ಎತ್ತ ಎಲ್ಲಿ ಸಿಕ್ತು, ಹೆಂಗೆ ಸಿಕ್ತು, ಯಾವಾಗ ಸಿಕ್ತು, ಯಾವ ಟೈಮಿಂಗ್ಸ್ ಅಂತ ಎಲ್ಲ ಬರ್ಕೊಟ್ಬಿಟ್ಟು ಹಾಗೇನೆ ಒಂದು ಫುಲ್ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ. ನಾವು ಇನ್ನೇನು ಇದಕ್ಕೆ ಕರ್ಕೊಂಡೋಗ್ಬಿಟ್ಟು ಸೇರಿಸ್ಬಿಡ್ತೀವಿ. ನಾವು ನಮ್ಮದು ಗೌರ್ಮೆಂಟ್ ಇರುತ್ತಲ್ಲ ಮಕ್ಕಳದ್ದು, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಸೇರಿಸ್ತೀವಿ. ಪಾಪ ಯಾರ ಮಗುನೂ ಏನು, ಜನ ಎಂತೆಂಥ ಕೆಲಸ ಮಾಡ್ತಾರೆ, ಎಂತೆಂಥವ್ರು ಇರ್ತಾರೆ ನಮ್ಮ ಜನ ಅಂದರೆ. ಇಂಥ ಕೆಲಸ ಮಾಡೋರೇನೆ. ಬನ್ನಿ ಕಂಪ್ಲೇಂಟ್ ಕೊಟ್ಟು ಬನ್ನಿ. ಅಯ್ಯೋ, ನಿನ್ನ ಮಕ್ಕ ನೋಡಿದ್ರೆ ಬಿಟ್ಬಿಟ್ಟು ಹೋಗಿ ಮನಸ್ಸೇ ಬರೋಕ್ಕಿಲ್ಲ ಕಣ್ತಾಯಿ, ಮನಸ್ಸೇ ಬರೋಕ್ಕಿಲ್ಲ. ಏನು ಮಾಡನಿ? ಮನಸ್ಸು ಬರೋಕ್ಕಿಲ್ವಲ್ಲ, ಆದ್ರೂ ಕೊಡಬೇಕಲ್ಲ ನಿನ್ನ. ಯಾರ ಮಗನೋ ಏನೋ. ನೋಡೋಣಿರು ಇನ್ನು ಏನೇನಾಯ್ತದೋ ನೋಡೋಣ. ಏನೇನ ಪೊಲೀಸ್ನವ್ರು ನಮಗೇನೇ ಕೊಟ್ಬಿಟ್ರೆ ತಗೊಂಡೋಗ್ರಿ ಅಂತ ಅತ್ತಾಗ ಹೆಂಗೋ ತಗೊಂಡತ್ತಾಗ ಬಂದ್ಬಿಡ್ತಿದ್ವಿ. ನಾನಂತೂ ನನ್ನ ಗಂಡು ಒಪ್ಪಬೇಕಲ್ಲ. ನೋಡೋಣ ಬಿಡು.
ಹೌದು ಮಗು ಹತ್ರ ಏನು ಸಿಗ್ಲಿಲ್ಲ ತಾನೆ? ಮಗು ಜಾಗದಾಗ ಏನನ್ನ ಸಿಕ್ತಾ? ಏನಾರ ವಸ್ತು ಗಿಸ್ತುಗಳು ಏನನ್ನ ಸಿಕ್ಕಿದ್ರೆ ತಂದು ಅದನ್ನು ಒಪ್ಪಿಸ್ಬೇಕಂತೆ. ಇಲ್ಲ ರೀ, ಮಗ ಬಿಟ್ಬಿಟ್ರೆ ಮಗನ ಹತ್ರ ಇನ್ನೇನು ಸಿಗ್ಲಿಲ್ಲ ರೀ. ಮಗ ಒಂದೇ ಎಣೆಯ ಇದ್ದಿದ್ದು. ಸರಿ ಬಾ, ಪೊಲೀಸ್ನವ್ರಿಗೆಲ್ಲ ಹೇಳ್ಬಿಟ್ಟು ಮಗನ ಬಿಟ್ಬಿಟ್ಟು ಹೊಂಟೋಗೋಣ. ಸದ್ಯ ನನಗಂತೂ 2 ದಿನದಿಂದ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನೋಡಮ್ಮ, ಫುಲ್ ಹೆಂಗೆ ಸಿಕ್ತು ಮಗು, ಯಾವ ಥರ ಇತ್ತು ಏನು ಎಲ್ಲ ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟು ನೋಡಿ ಮಗುನ ಬಿಟ್ಬಿಟ್ಟು ಹೋಗಿ ಬನ್ನಿ, ಒಳಗಡೆ ಬನ್ನಿ. ಹಾಂ ಸರಿ ಸರ್. ಬಂಗಾರಿ ಪುಟ್ಟಿ, ನಿನ್ನ ಬಿಡೋಕೆ ಮನಸ್ಸೇ ಗೊತ್ತಿಲ್ಲ ನನಗಂತೂ. ನಾನು ಆದರೂ ಏನೇ ಮಕ್ಕ ನೋಡ್ತಾ ಇದೆಯಾ? ಬಾ, ನೆನ್ನೆ ಮನೆಲ್ಲ ಬಿಡ್ಕೊಂಡು ಸಾಯಿಸ್ತೇನೆ ಅನ್ನ. ಹಂಗೆ ಹಿಂಗೆ ನಿಂದೆ ಮಗ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೆ. ಈಗ ನೋಡ್ರೆ ಮಗನ ಕೊಚ್ಚಾಕೊಂಡು ನಿಂತ್ಕೊಂಡಿದ್ಯಲ್ಲ, ಎದ್ದು ಬಾ ಸುಮ್ಕೇನಿಯಾ. ಮೊದಲು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈಗ ಮಗ ನೀಟಾಗಿ ಕೊಟ್ಬಿಟ್ಟು ಮೊದಲು ಮನೆ ಕಡೆ ಕೊಡೋಣ. ಇವೆಲ್ಲ ಸುಮ್ಮನೆ ತಲೆನೋವು ನಮ್ಗೆ ಯಾಕೆ ಬೇಕು? ನಡಿ ಕೊಡು ನಡಿ. ಬಂದೆ ರೀ, ಬಂದೆ ನಡೀರಿ. ಹೋಗತ್ಲಾಗೆ ಯಾವಾಗೂ ನುಗ್ತಿರ್ತೀಯಲ್ಲಮ್ಮಿ, ನೋಡೇ ಇಲ್ಲ ಬಿಡು ನಿನ್ನಂತ ಮಗನ. ನನ್ನ ದೇವ್ರನೇ ನೋಡಿಲ್ಲ. ನಗ ಮುಗ್ದಾಗಿರ ಯಾವಾಗೂ ನುಗ್ತಾ ಇರೋ ಮಗನ ನಾನಂತೂ ನೋಡೇ ಇಲ್ಲ ಬಿಡು. ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ನೋಡಿ, ಏನಾದರೂ ಇದ್ರೆ ಹೇಳಿ ಕಳಿಸ್ತೀವಿ, ಸರಿನಾ? ನೀವೆಲ್ಲೂ ಹೋಗ್ಬೇಡಿ. ಏನಾದರೂ ಇದ್ರೆ ಹೇಳಿ ಕಳಿಸ್ತೀವಿ. ಅಕಸ್ಮಾತ್ ಏನಾದರೂ ಪೇರೆಂಟ್ಸ್ ಯಾರಾದರೂ ಸಿಕ್ಕಿದ್ರೆ ನಾವು ಹೇಳಿ ಕಳಿಸ್ತೀವಿ. ನೀವು ಆಗಿ ಬನ್ನಿ, ಏನು ತೊಂದರೆ ಇಲ್ಲ, ಸರಿನಾ? ಸದ್ಯ ಹೆಂಗೋ ಮಗುನ ಕರ್ಕೊಂಡು ಬಂದು ಸೇರಿಸಿದ್ರಲ್ಲ, ಅವ್ರ ತಂದೆ ತಾಯಿ ಯಾರಾದರೂ ಸಿಕ್ಕಿದ್ರೆ ಅವ್ರ ತಂದೆ ತಾಯಿಗೆ ತಲುಪಿಸೋಂಥ ಕೆಲಸನ ನಾವು ಮಾಡ್ತೀವಿ. ಅಕಸ್ಮಾತ್ ಏನಿಲ್ಲ ಅಂತಂದರೆ ಇನ್ನೇನು ಬಾಲಭವನ ಇರುತ್ತಲ್ಲ, ಬಾಲಕಿಯರ ಭವನ, ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಮಗುನ ಸೇರಿಸ್ತೀವಿ. ಸರಿ ಕಣ್ರಮ್ಮ, ಹೋಗ್ಬಿಟ್ಟು ಬರ್ರಿ, ಒಳ್ಳೇದಾಗಲಿ. ಎಲ್ಲರೂ ಏನಕ್ಕೆ ಬೇಕು ಮಗು ಅಂತ ಬಿಸಾಕ್ ಹೋಗೋರೆ ಜಾಸ್ತಿ ಅಂತಾರೆ. ಮದುವೆ ಪಾಪ ಪ್ರೀತಿಯಿಂದ ಕರ್ಕೊಂಬಂದು 2 ದಿನ ನೋಡ್ಕೊಂಡು ಬಂದು ಸೇರಿಸಿದ್ರಲ್ಲ. ಸರಿ, ಹೋಗಿ ಬನ್ನಿ. ಬಾರೆ ಹೋಗನ್ ಬಾರೆ. ನೀನು ಸೀದಾ ಮಂತಕ್ಕೆ ಹೋಗು, ಸರಿನಾ? ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ತಿರುಗಿ ಸುಮ್ಮನೆ ಇನ್ನೊಂದು ಮಗ ಸಿಕ್ತು ಅದು ಇದು ಅಂತ ಬರ ನಾನು ತಲೆ ತಿನ್ಬೇಡ ತಾಯಿ. ಈಗಲೇನೆ ತಲೆ ಎಲ್ಲ ಕೆಟ್ಟು ಕ್ಯಾರಾಡ್ಬಿಟ್ಟೈತೆ ನನಗಂತೂ. ತಿರುಗಿ ಮೊತ್ತ ಅಲ್ಲಿ ಮಗ ಸಿಕ್ತು ಇಲ್ಲಿ ಮಗ ಸಿಕ್ತು, ನಿನ್ನ ಮೇಲೆ ಡೌಟು ಹಂಗೆ ಹಿಂಗೆ ಸುಮ್ಕಿರಕ್ಕಿಲ್ಲ ನೋಡು ರೀ. ನಾನು ಎಷ್ಟು ನಂಬಿಕೆ ಇಕ್ಕೀವಿ ನೀವು ಗೊತ್ತಾ ನಿಮ್ಮ ಮ್ಯಾಲೆ? ಓ ಕಣಮ್ಮ, ನಿನ್ನ ನಂಬಿಕೆ ನಾನು ಕಂಡಿಲ್ವೇ? ನಾನು ಪಿರಾಣ ತೆಗೆದ್ಬಿಟ್ಟಲ್ಲ ನೀನು. ನನ್ನ ಪೊದ್ದು ಡಾರ್ಲಿಂಗ್ ಊಟೆ ಬೈತಾವನಲ್ಲ ಇವನು. ಏನೋ ಬುಡಿ, ಆಗಿದ್ದಾಗೋಯ್ತು. ಇವಾಗ ಎಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಇನ್ನೇನು ಇಲ್ವಲ್ಲ ಬಿಡು. ಸರಿ ಆಯ್ತು, ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಪದಿ, ಮಗನೇನು ಮಾಡಿದೆ? ಪೊಲೀಸ್ ಸ್ಟೇಷನ್ನಾಗ ಕೊಟ್ಬಿಟ್ಟು ಬಂದ್ಬಿಟ್ವೆ. ನನ್ನ ಗಂಡಂದಲ್ಲ ಮಗ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಅದೇ DNA ಪರೀಕ್ಷೆ ಮಾಡಿಸ್ಬಿಟ್ಟು ನೋಡಿದ್ವಿ. ನನ್ನ ಗಂಡಂದಲ್ಲ ಮಗ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಪೊಲೀಸ್ ಸ್ಟೇಷನಾಗ ಬಿಟ್ಬಿಟ್ಟು ನೆಟ್ಟಗೆ ಬಂದ್ಬಿಟ್ವಿ. ಅತ್ತಾಗೆ ಹೌದೇ ಬೂಡತ್ತಾಗ ಒಳ್ಳೆ ಕೆಲಸ ಮಾಡಿದ್ದೀರಾ. ಸುಮ್ಮನೆ ತಿರುಗಿ ಯಾಕೆ ಬೇಕೆ? ಯಾರ ಮಕ್ಕಳೋ ಏನೋ ಏನು ಕತಿಯೋ. ಆದರೂ ಮಗ ಬೋಸ್ ಅಂದಕ್ಕಿತ್ತು ಕಣೆ. ನನಗೆ ಬೋಸ್ ಆಯ್ತು ಸಾಕಬೇಕು ಅಂತ. ನನ್ನ ಗಂಡನೇ ನೀ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ನಾನು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಇನ್ನೇನು ಬುಡತ್ತಾಗಿ ಅಂತೂ ಮಗ ಮಾತ್ರ ಬೋಸ್ ಅಂದಕ್ಕಿತ್ತು ಬಿಡು. ಬಿಡು, ಹೋದ್ರೆ ಹೋಗ್ಲಿ. ಊಟ ಆಯ್ತೇನು? ಕಡ್ಲೆ ಊಟ ಎಲ್ಲನೂ ಆಯಿತು. ನಾನು ಅದೇ ನೀನಿಯ ಹೊಲ್ತಾಗ ಹೋಗ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಹೊಂಟಿದ್ದೆ. ನೀನು ನೋಡಿದ್ನಲ್ಲ, ಅದಕ್ಕೆ ಹಿಂಗೆ ನೀ ಬಂದೆ. ಏನೋ ಮಾಡ್ತಿದ್ರಲ್ಲ ಮಗ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಹೇಳು, ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬಂದೀವ್ನಿ. ಪದ್ದು ಡಾರ್ಲಿಂಗ್, ಐ ದಯ್ಯ ಬಂದ. ನನ್ನ ಮೇಲೆ ಮುನಿಸ್ಕೊಂಡು ಹೋಗ್ಬಿಟ್ಟಿದ್ದಲ್ಲ, ನೀನು ಬತ್ತಿಯೋ ಬರಕಿಲ್ವೋ ಅಂತ ಅನ್ಕೊಂಡಿದ್ದೆ. ಯಪ್ಪ, ಕೊನೆಗೂ ಬಂತಲ್ಲ. ಕೇಳೆ ಮಗ ಯಾರ್ದು ಅಂತ. ದಯ್ಯ, ನೀನು ಹುಡಿಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ. ಹುಡಿಕೊಂಡು ಬರಬೇಡ ಅಂತ ಹೇಳ್ಬಿಟ್ಟು ನೀನು ಬೈದಿದ್ದಲ್ಲ, ಅದಕ್ಕೆ ಸುಮ್ಮನೆ ಹುಡಿಕೊಂಬರೋದು ಯಾಕೆ ಅಂತ ಸುಮ್ಕಾದೆ. ಆತಿಯ ಬಿಡು ಆತಿಯ. ನನ್ನ ಮ್ಯಾಲೆ ಪಿರುತಿ ಇದ್ದಿದ್ರೆ ಹಿಂಗೆಲ್ಲ ಆಡ್ತಿರ್ಲಿಲ್ಲ ನೀನು. ಅಯ್ಯೋ ಹಂಗೇನಿಲ್ಲ ದಯ್ಯ, ಬರೋಣ ಅಂತ ಅನ್ಕೊಂಡು ಏನೇನೋ ಆಗೋಗ್ಬಿಡ್ತು. ನೀನು ಇರಲಿಲ್ವಲ್ಲ ಅವಾಗ. ಯಾವುದೊಂದು ಮಗ ಬೇರೆ ಬಂದು ಸಿಕ್ಬಿಡ್ತು ಕೈಗೆ. ನಾನು ಬೇರೆ ಮುನಿಸ್ಕೊಂಡು ಹೊಂಟೋಗ್ಬಿಟ್ಟಿದ್ದೆ. ಅದು ಇದು ಗಲಾಟಿನಾಗೆ ನೋಡಿ ನೀನು ಮರ್ತೇ ಹೋಗ್ಬಿಟ್ಟೆ. ಬಿಡು ಪದ್ದು, ಪರವಾಗಿಲ್ಲ. ಪದ್ದು, ನಿನಗೇನೋ ಹೇಳ್ಬೇಕು. ಆ ಮಗನ ವಿಷಯ ನೀನು ಕೇಳಕ್ಕೆ ಬರ್ತಿದ್ಯಲ್ವಾ? ಹೌದಯ್ಯ, ಆ ಮಗ ಯಾರ್ದು ಏನು ನಮ್ಮಂತಕ್ಕೆ ಯಾಕೆ ಬಂತು ಅಂತ ಗೊತ್ತಾಗಬೇಕು. ನೋಡು, ನಿನ್ನ ಜೀವನದಾಗ ಭಾಳ ಒಳ್ಳೇದಾಯ್ತದೆ. ಆ ಮಗನ ಕರ್ಕೊಂಡ್ಬಂದ್ಬಿಟ್ಟು ನೀನೇನಿಯ ಸಾಕಬಿಡು. ಮಗಂತಂದು ಸಾಕಬೇಕಾ ನಾನಾ? ಪದ್ದು ಡಾರ್ಲಿಂಗ್, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮಗ ಬಂದಮೇಲೆ ನೀನು ಎಲ್ಲೋ ಹೋಗಿರ್ತೀಯ. ನನ್ನ ಮಾತು ಕೇಳು, ನಿಜವಾಗೂ ಆ ಮಗಂತ ಕರ್ಕೊಂಡ್ಬಂದ್ಬಿಟ್ಟು ಸಾಕಬಿಡು ನೀನು. ಹಂಗಾರೆ ಮಗ ಯಾರ್ದು ಅಂತ ನಿನಗೆ ಗೊತ್ತು? ಗೊತ್ತು. ಆದರೆ ಸದ್ಯಕ್ಕೆ ಯಾರ್ದು ಏನು ಎತ್ತ ಅಂತ ಕೇಳಬೇಡ. ಸದ್ಯಕ್ಕೆ ನಾನು ಹೇಳೋ ಪರಿಸ್ಥಿತಿನಾಗಿಲ್ಲ. ನಾನು ಆಮೇಕಿಂದ ಹೇಳ್ತೀನಿ, ಸರಿನಾ? ಈ ಮಗನ ಕರ್ಕೊಂಡ್ಬಂದ್ಬಿಟ್ಟು ನೀನೇ ಸಾಕಬಿಡು. ಪದ್ದಿ, ದೆಯ್ಯ ಹೇಳ್ತೈತಿ ಅಂತಂದ್ರೆ ಅದ್ರಾಗ ಏನೋ ಒಂದು ಅರ್ಥ ಇರ್ತದೆ ಕಣ್ಲೆ. ದೆಯ್ಯ ಎಲ್ಲ ನಿನ್ನೊಳ್ಳಿದು ಕೆಲವೇ ಮಾಡೋದು. ಯೋಚನೆ ಮಾಡು, ನನ್ನ ಗಂಡ ಒಬ್ಬೇಕಲ್ವಾ? ನಾನಿರುವುದೇ ನಿನಗಾಗಿ, ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ. ನೀನು ಇಷ್ಟ ಹೇಳದ್ಮೇಲೆ ಸಾಕು ಬಿಡು, ಖಂಡಿತ ಕರ್ಕೊಂಡ್ಬಂದು ಸಾಕ್ತೀನಿ. ನನಗೂ ಮಗು ಮೇಲೆ ಶಾನೆ ಪಿರುತಿ ಇತ್ತು, ಸಾಕಬೇಕು ಅಂತ. ನೀನು ಕರ್ಕೊಂಡ್ಬಂದು ಸಾಕ, ಎಲ್ಲ ಒಳ್ಳೇದಾಗ್ತೈತೆ. ಆಯ್ತು.